ಮನೆಯಲ್ಲಿ ಚಿನ್ನ ಇಟ್ಟಿದ್ರೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಿದೆ. ಮನೆಯಲ್ಲಿ ಚಿನ್ನ ಇಟ್ಟಿದ್ದೀರಾ? ಹಾಗಾದ್ರೆ ಈ ಸುದ್ದಿ ಕೇಳಿದ ಮೇಲೆ ನಿಮಗೆ ತುಂಬಾ ಖುಷಿ ಆಗ್ಬಹುದು. ಯಾಕಂದ್ರೆ ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ರಾಕೆಟ್ ವೇಗ ಪಡೆದುಕೊಂಡಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಒಂದು ಏರಿಕೆ ಕಾಣ್ತಾ ಇದೆ. ಮನೆಯಲ್ಲಿ ಚಿನ್ನ ಇದ್ದವರಿಗೆ ಇದು ಸಾಮಾನ್ಯ ಸುದ್ದಿ ಅಲ್ವೇ ಅಲ್ಲ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಇರುವ ಚಿನ್ನದ ಬೆಲೆ ಎಷ್ಟಾಗುತ್ತೆ ಗೊತ್ತಾ? ನಿನ್ನೆಗಿಂತ ಇವತ್ತು ಬೆಲೆ ಏರಿಕೆ ಆಗಿದ್ರೆ ನಿಮ್ಮ ಮನೆಯಲ್ಲಿರೋ ಚಿನ್ನದ ಮೌಲ್ಯವು ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಒಂದು ಕಾಲದಲ್ಲಿ ಚಿನ್ನ ಖರೀದಿ ಮಾಡಿದವರು ಆಗ ತೆಗೆದುಕೊಂಡಿದ್ದು ಸರಿಯಾಗಿತ್ತು ಅಂತ ಯೋಚನೆ ಮಾಡಿರ್ಬೋದು. ಆದ್ರೆ ಈಗ ಮಾರುಕಟ್ಟೆ ಏರಿಕೆ ನೋಡಿದ್ರೆ ಅಂದು ಚಿನ್ನ ತೆಗೆದುಕೊಂಡಿದ್ದು ಒಳ್ಳೆ ನಿರ್ಧಾರ ಆಗಿತ್ತು ಅಂತ ಅನ್ಸೋದು ಕೂಡ ಸಹಜ. ಇನ್ನೊಂದು ಕಡೆ ಬೆಳ್ಳಿ ಕೂಡ ಹಿಂದೆ ಬೀಳ್ತಾ ಇಲ್ಲ. ಬೆಳ್ಳಿ ಬೆಲೆ ಕೂಡ ವೇಗವಾಗಿ ಏರ್ತಾ ಇದೆ. ಮನೆಯಲ್ಲಿ ಬೆಳ್ಳಿ ವಸ್ತುಗಳು, ಬೆಳ್ಳಿ ಆಭರಣಗಳು ಅಥವಾ ಬೆಳ್ಳಿ ಹೂಡಿಕೆ ಇಟ್ಕೊಂಡಿರುವವರ ಗಮನಕ್ಕೂ ಕೂಡ ಈಗ ಮಾರುಕಟ್ಟೆದ ತಿರುಗಿದೆ. ಅದಕ್ಕಂದ್ರೆ ಚಿನ್ನ ಬೆಳ್ಳಿ ಬೆಲೆ ಪ್ರತಿದಿನ ಒಂದೇ ರೀತಿಯಾಗಿ ಏರೋದಿಲ್ಲ. ಜಾಗತಿಕ ಮಾರ್ಕೆಟ್, ಡಾಲರ್ ಬೆಲೆ, ಅಮೆರಿಕದ ಬಡ್ಡಿದರ ನಿರೀಕ್ಷೆಗಳು ಎಲ್ಲವೂ ಕೂಡ ಹೂಡಿಕೆದಾರರ ಮೇಲೆ ನೇರವಾಗಿ ಪರಿಣಾಮ ಬೀಳ್ತಾ ಇದೆ ವೀಕ್ಷಕರೇ. ಮನೆಯಲ್ಲಿ ಚಿನ್ನ ಇಟ್ಟಿದ್ರೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಲೆಯಲ್ಲಿ ಭಾರಿ ಬದಲಾವಣೆ ಆಗಿದೆ. ಹಾಗಾದ್ರೆ ಎಷ್ಟು ಬದಲಾವಣೆ ಆಗಿದೆ ನೋಡೋಣ. ಅದಕ್ಕಿಂತ ಮುಂಚೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗ್ಲಿ ಅಂತ ನೀವೇನಾದ್ರೂ ಆಸೆ ಪಡ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಪ್ರತಿಯೊಬ್ರು ಕೂಡ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ವೀಕ್ಷಕರೇ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲಿಗೆ ನಾವು ನಿಮಗೆ ವಿತ್ ಸಾಕ್ಷಿ ಸಮೇತ ಬೆಳ್ಳಿ ಚಾರ್ಟ್ ತೋರಿಸ್ತಿದ್ದೇವೆ. ಒಂದೇ ದಿನದಲ್ಲಿ 2,000 - 3,000 ರೂಪಾಯಿಯಷ್ಟು ಬೆಲೆಯಲ್ಲಿ ಭರ್ಜರಿ ಏರಿಕೆ ಆಗಿದೆ ವೀಕ್ಷಕರೇ. ನೋಡಿ, ಬಂಗಾರದ ಮಾರ್ಕೆಟ್ ಮತ್ತೆ ದೊಡ್ಡ ಮಟ್ಟದಲ್ಲಿ ಉಲ್ಟಾ ಹೊಡೆದಿದೆ ಅಂತಾನೆ ಹೇಳ್ಬೋದು. ಯುದ್ಧ ನಿಲ್ತಾ ಇದೆ. ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಕೊನೆ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಬೆಲೆ ರಾಕೆಟ್ ವೇಗ ಪಡೆದುಕೊಂಡಿದೆ. 5 ದಿನದಲ್ಲಿ ಬರೋಬ್ಬರಿ 8,000 ರೂಪಾಯಿ ಬೆಲೆ ಏರಿಕೆ ಆಗಿದ್ರೆ ಒಂದು ತಿಂಗಳಲ್ಲಿ 6,000 ರೂಪಾಯಿ ಬೆಲೆ ಏರಿಕೆ ಆಗಿದೆ ವೀಕ್ಷಕರೇ. ನೋಡಿ, 3 ತಿಂಗಳ ಹಿಂದೆ 1,60,000 ರೂಪಾಯಿದ ಬೆಲೆ ಈಗ 1,50,000 ರೂಪಾಯಿ ಇದೆ. ಆದ್ರೆ ಕಳೆದ 5 ದಿನಗಳ ಹಿಂದೆ 1,42,000 1,43,000 ರೂಪಾಯಿ ತನಕ ಬೆಲೆ ಬಂದಿತ್ತು. ಯಾರೆಲ್ಲ 1,42,000 ಇದ್ದಾಗ ಬಂಗಾರದಲ್ಲಿ ಹೂಡಿಕೆ ಮಾಡಿದ್ರಲ್ಲ ಅವರಿಗೆ ದೊಡ್ಡ ಮಟ್ಟದ 10,000 ರೂಪಾಯಿ ಲಾಭ ಇವತ್ತು ಸಿಗುತ್ತೆ. ಅವರು ಮಾರಾಟ ಮಾಡಿದ್ದೆ ಅದಲ್ಲಿ. ನೋಡಿ, ನಾವು ನಿಮಗೆ ನಿನ್ನೆ ಕೂಡ ಹೇಳಿದ್ವಿ ಬಂಗಾರ ಬೆಲೆ ಏರಿಕೆ ಆಗುವ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ ಅಂತ. ಸೊ ಆ ಪ್ರಕಾರ ಬೆಲೆ ಏರಿಕೆ ಆಗಿದೆ. ಆದ್ರೆ ಇದು ಮೊದಲನೇ ಪ್ರಮಾಣದಲ್ಲಿ ಆಗಿಲ್ಲ. ನೋಡಿ, ಮೊದಲು 1,40,000 ರೂಪಾಯಿ ಜುಲೈ ತಿಂಗಳಲ್ಲಿ ಬಂದಿತ್ತು. ನಂತರ ಬೆಲೆ ಇಳಿಕೆಯಾಗಿ ಮತ್ತೆ ಏರಿಕೆಯಾಗಿ ಮತ್ತೆ ಅಲ್ಲಿಂದ ಇಳಿಕೆಯಾಗಿ ಮತ್ತೆ 1,40,000 ರೂಪಾಯಿಗೆ ವಾಪಸ್ ಬಂದಿತ್ತು. ಬೇಕಾದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು. ಮತ್ತೊಮ್ಮೆ 1,40,000ರಿಂದ 1,45,000 ತನಕ ಹೋಗಿ ಮತ್ತೆ 1,40,000ಕ್ಕೆ ಬಂದು ಈ ಬಾರಿ 1,50,000 ಗಡಿ ದಾಟಿದೆ. ಇದು ಒಂದು ಟ್ರ್ಯಾಪ್ ಆಗ್ಬೋದಾ ಅಥವಾ ಮತ್ತೆ ಇಲ್ಲಿಂದ ಬೆಲೆ ಏರಿಕೆ ಆಗುತ್ತಾ? ಇದು ಮುಂದಿನ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ಸದ್ಯಕ್ಕೆ ಮಾರ್ಕೆಟ್ ಉಲ್ಟಾ ಹೊಡೆದಿದೆ, ಅದು ಮಾತ್ರ ಗ್ಯಾರಂಟಿ. ನಿಮ್ಮ ಮನೆಯಲ್ಲಿ ಬಂಗಾರ ನೀವು ಇಟ್ಟಿದ್ರೆ ನಿಮಗೆ ಒಂದು ಬಂಗಾರಕ್ಕೆ ಒಳ್ಳೆ ವ್ಯಾಲ್ಯೂ ಬರುತ್ತೆ. ನೋಡಿ, ಯಾರೆಲ್ಲ 1,00,000 ರೂಪಾಯಿ ಇದ್ದಾಗ 50,000 ಇದ್ದಾಗ ಬಂಗಾರ ಖರೀದಿ ಮಾಡಿದ್ರಲ್ಲ, ಇವತ್ತು ಅವರು ಬಂಗಾರ ಮಾರಾಟ ಮಾಡಿದ್ರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ 3 ದಿನಗಳಲ್ಲಿ ಬರೋಬ್ಬರಿ 11,000 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿರುವಂತದ್ದು. ಇದು ಸಾಮಾನ್ಯ ಏರಿಕೆ ಅಲ್ಲ ವೀಕ್ಷಕರೇ. ಯಾವುದೋ ದೊಡ್ಡ ಮಟ್ಟದಲ್ಲಿ ಜನರು ಹೂಡಿಕೆ ಮಾಡ್ತಿದ್ದಾರೆ ಅಥವಾ ವಿದೇಶಿ ಬ್ಯಾಂಕುಗಳು. ಈಗ ನೋಡಿ, ರಷ್ಯಾದವರು, ಚೈನಾ ದೇಶದವರು, ಜಪಾನ್ ದೇಶದವರು, ಬೇರೆ ಬೇರೆ ರಾಷ್ಟ್ರದವರು ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಯಾವಾಗ ವಿದೇಶಿ ಕಂಪನಿಗಳು ಜೊತೆಗೆ ವಿದೇಶಿ ಬ್ಯಾಂಕುಗಳು ಕೂಡ ಬಂಗಾರದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರಲ್ಲ, ಅವಾಗ ಈ ತರ ಬೆಲೆ ಏರಿಕೆ ಆಗುತ್ತೆ. ಅಂದ್ರೆ ಸಾವಿರಾರು ಕೋಟಿ ಹಣ ಹೂಡಿಕೆ ಆಗಿರುತ್ತೆ. ಬಂಗಾರಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಬೆಲೆ ಏರಿಕೆ ಆಗಿದೆ. ಅಂದ್ರೆ ಒಂದೇ ದಿನ 18 ಕ್ಯಾರೆಟ್ ಚಿನ್ನದ ಬೆಲೆ 2,300 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿದೆ. ಈಗ ನೋಡಿ, 1,11,000 ರೂಪಾಯಿಂದ 1,13,000 ರೂಪಾಯಿ ಅಥವಾ 1,14,000 ರೂಪಾಯಿ ತನಕ ಬೆಲೆ ಬಂದಿದೆ. ನೋಡಿ, ಮುಂದಿನ ಬರೋ ವರ್ಷ ಇನ್ನೂ ನೋಡಿ 4-5 ತಿಂಗಳಾದ್ರೆ 2027 ಜನವರಿ ಬಂದ್ಬಿಡುತ್ತೆ. ಸೊ ಈ ಒಂದು 2027ರಲ್ಲಿ ಬಂಗಾರ 1,80,000 ರೂಪಾಯಿ ದಾಟಬಹುದು ಅಂತ JP ಮಾರ್ಗನ್ ಎಂಬುವ ಒಂದು ಕಂಪನಿ, ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಕಂಪನಿ ಒಂದು ಫ್ಯೂಚರ್ ಪ್ರೆಡಿಕ್ಟ್ ಮಾಡಿದೆ. ಅಂದ್ರೆ ಒಂದು ಭವಿಷ್ಯವಾಣಿ ನುಡಿದಿದೆ ಅಂತಾನೆ ಹೇಳ್ಬಹುದು. ಇಷ್ಟು ದಿನ ಇಳಿಕೆಯಲ್ಲಿತ್ತು ಬಂಗಾರ, ಆದ್ರೆ ಇನ್ ಮುಂದೆ ಉಲ್ಟಾ ಹೊಡೆಯುತ್ತಾ ಅಥವಾ ದೊಡ್ಡ ಮಟ್ಟದಲ್ಲಿ ಏರಿಕೆ ಆದ್ರೆ ಏನಾಗುತ್ತೆ? ಹೂಡಿಕೆದಾರರು ತಮ್ಮ ಹತ್ತಿರ ಇರೋ ಬಂಗಾರವನ್ನ ಮಾರಾಟ ಮಾಡ್ತಾರೆ. ಯಾವಾಗ ಜನರು ಹೆಚ್ಚು ಮಾರಾಟ ಮಾಡ್ತಾರೆ ಅವಾಗ ಬೆಲೆ ಮತ್ತೆ ಇಳಿಕೆ ಆಗುತ್ತೆ. ಸೊ ವೀಕ್ಷಕರೇ, ಇದು ಒಂದು ಹಾವು ಏಣಿ ಆಟ ತರ ಇರುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ಈ ಬಾರಿ ಬಂಗಾರದ ಬೆಲೆ ಏನಾಗುತ್ತೆ ಎಂಬುದೇ ರೋಚಕ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೂಡ ಒಂದು ಕಡೆಗೆ ಸ್ಲೋ ಆಗಿದೆ. ಕಚ್ಚಾ ತೈಲ ಬೆಲೆ ಕೂಡ ಇಳಿಕೆ ಆಗಿದೆ. ಇತ್ತ
ಅಮೆರಿಕನ್ ಡಾಲರ್ ಕೂಡ ವೀಕ್ ಆಗಿದೆ ವೀಕ್ಷಕರೇ. ಇನ್ನು ಬಂಗಾರ ಬೆಳ್ಳಿ ಬೆಲೆ ರಾಕೆಟ್ ವೇಗ ಪಡೆದುಕೊಂಡಿದೆ. ಇಷ್ಟು ದಿನ ಅಮೆರಿಕನ್ ಡಾಲರ್ ಬಲವಾಗಿತ್ತು, ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಿತ್ತು. ಆದ್ರೆ ಈ ಬಾರಿ ಉಲ್ಟಾ ಆಗಿ ಹೋಗಿದೆ. ಸೊ ಮುಂದಿನ ಬರೋ ದಿನ ಏನಾಗುತ್ತೆ ಕಾದು ನೋಡಬೇಕು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಏರಿಕೆ ಆಗಿದೆ ಅಂದ್ರೆ ಬರೋಬ್ಬರಿ 2,880 ಅಥವಾ ಒಂದು 3,000 ರೂಪಾಯಿ ನೀವು ಲೆಕ್ಕ ಹಿಡಿಬಹುದು. 1,39,000 ರೂಪಾಯಿಂದ 1,40,000 ರೂಪಾಯಿ ಹತ್ರ 22 ಕ್ಯಾರೆಟ್ ಚಿನ್ನದ ಬೆಲೆ ಬಂದು ನಿಂತು ಬಿಟ್ಟಿದೆ ನೋಡಿ. 1,30,30,000 ರೂಪಾಯಿ ತನಕ ಇದು ಹೋದ ವಾರ ಇತ್ತು. ಆದ್ರೆ ಈ ವಾರ ಬರೋಬ್ಬರಿ 8,000 ರಿಂದ 9,000 ರೂಪಾಯಿಷ್ಟು ಬೆಲೆಯಲ್ಲಿ ಏರಿಕೆ ಆಗಿದೆ. ಅಂದ್ರೆ ಯಾರೆಲ್ಲ ಈ ಒಂದು ಜುಲೈ ತಿಂಗಳಲ್ಲಿ ಆಗಿರ್ಬೋದು ಅಥವಾ ಆಗಸ್ಟ್ ತಿಂಗಳ ಒಂದು ಮೊದಲ ವಾರದಲ್ಲಿ ಯಾರೆಲ್ಲ ಬಂಗಾರದಲ್ಲಿ ಹಣ ಹೂಡಿಕೆ ಮಾಡಿದ್ರಲ್ಲ ಅವರಿಗೆ ದೊಡ್ಡ ಮಟ್ಟದ ಲಾಭ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಯಾಕಂದ್ರೆ ಈಗ ಬೆಲೆ ಏರಿಕೆ ಆಗಿದೆ. ತುಂಬಾ ಜನ ಏನ್ ಮಾಡ್ತಾರೆ, ಈಗ ಬೆಲೆ ಏರಿಕೆ ಆಗಿದೆ ಅಂದ ತಕ್ಷಣ ತಮ್ಮ ಮನೆಯಲ್ಲಿದ್ದ ಬಂಗಾರ ಮಾರಾಟ ಮಾಡ್ತಾರೆ. ಮಾರಾಟ ಹೆಚ್ಚು ಮಾಡಿದಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ. ಆದ್ರೆ ನೋಡಿ, ಯಾವಾಗ ವಿದೇಶಿ ಬ್ಯಾಂಕುಗಳು ಲಾಭವನ್ನ ಬುಕ್ ಮಾಡ್ತಾರೆ, ಈಗ ಹಣ ಎದಕ್ಕೆ ಹೂಡಿಕೆ ಮಾಡಿರ್ತಾರೆ ಅಂದ್ರೆ ಲಾಭ ಮಾಡೋದಕ್ಕೆ ಅಂತ ಹೂಡಿಕೆ ಮಾಡಿರ್ತಾರೆ. ಯಾವಾಗ ಅವರು ಲಾಭ ಮಾಡ್ತಾರೆ ಅಲ್ಲಿಂದ ಒಂದು ಟ್ರೇಡ್ ಎಕ್ಸಿಟ್ ಮಾಡ್ತಾರೆ. ಎಕ್ಸಿಟ್ ಅಂದ್ರೆ ಏನು? ಟ್ರೇಡ್ ಇಂದ ಹೊರಗಡೆ ಬರೋದು. ಆ ಬಂಗಾರವನ್ನ ಮಾರಾಟ ಮಾಡಿ ಮಾರ್ಕೆಟ್ಗಿಂತ ಔಟ್ ಆಗ್ತಾರೆ. ಸೊ ಯಾವಾಗ ಹೆಚ್ಚು ಪ್ರಮಾಣದಲ್ಲಿ ಸಾವಿರಾರು ಕೋಟಿ ಹಣದಲ್ಲಿ ಬಂಗಾರ ಮಾರಾಟ ಮಾಡ್ತಾರೆ ಅವಾಗ ಬಂಗಾರದ ಬೆಲೆ ಭಾರಿ ಒಂದು ಪ್ರಮಾಣದಲ್ಲಿ ನೆಲಕ್ಕುರುಳುತ್ತೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟು ಏರಿಕೆ ಆಗಿದೆ? 3,000 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಕಂಡು ಬಂದಿದೆ ವೀಕ್ಷಕರೇ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಸಾರ್ವಕಾಲಿಕ ಗರಿಷ್ಠ ಮಟ್ಟ ಅಂತಾನೂ ಕೂಡ ಹೇಳ್ಬಹುದು. ಕಳೆದ 3 ತಿಂಗಳಲ್ಲಿ ಮತ್ತೆ ಬೆಲೆ ಏರಿಕೆ ಆಗ್ತಿದೆ. ಸೊ 1,48,000 ರೂಪಾಯಿಂದ ಈಗ ಮತ್ತೆ 1,51,000 1,52,000 ರೂಪಾಯಿ ಅತ್ತ ಬಂಗಾರದ ಬೆಲೆ ಮತ್ತೊಮ್ಮೆ ಬಂದಿದೆ ವೀಕ್ಷಕರೇ. ಸೊ ಯಾರಾದ್ರೂ ಬಂಗಾರ ಈಗ ಖರೀದಿ ಮಾಡಬೇಕಾ ಬೇಡವಾ ಅಂತ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ಸದ್ಯಕ್ಕೆ ಈಗ ಮಾರ್ಕೆಟ್ ಅಂತೂ ಮೇಲ್ ಹೋಗಿದೆ, ಅಂದ್ರೆ ಬೆಲೆ ಅಂತೂ ಏರಿಕೆ ಆಗಿದೆ. ಸೊ ವೀಕ್ಷಕರೇ, ಯಾವಾಗ ಬೆಲೆಗಳು ಏರಿಕೆ ಆಗಿರುತ್ತೆ ನೀವೇನಾದ್ರೂ ಖರೀದಿ ಮಾಡಲೇಬೇಕು ಅಂದ್ರೆ ಒಟ್ಟಿಗೆ ನಿಮ್ಮ ಹಣ ಹಾಕಬಾರ್ದು. ನಿಮ್ಮ ಹತ್ರ 1,00,000 ರೂಪಾಯಿ ಬಜೆಟ್ ಇದೆ ಅಂದ್ರೆ ಇವತ್ತೇ ಹೋಗಿ ನೀವು ಬಂಗಾರ ತಗೋಬಾರದು. ಎದಕ್ಕಂದ್ರೆ ನಾಳೆ ಮತ್ತೆ ಬೆಲೆ ಇಳಿಕೆ ಆಯಿತು ಅಂದ್ರೆ ನಿಮಗೆ ನಷ್ಟವಾಗ್ಬಿಡುತ್ತೆ. ಸೊ ನಿಮಗೆ ಬಂಗಾರದ ಆಭರಣ ಮಾಡಿಸೋದಿದೆ ಅಥವಾ ನೀವೇನಾದ್ರೂ ಬಂಗಾರದ ಒಂದು ನೆಕ್ಲೆಸ್ ಆಗಿರ್ಬೋದು, ತಾಳಿ ಸರ, ಮನೆಯಲ್ಲಿ ಮದುವೆ ಇರುತ್ತೆ, ಶುಭ ಸಮಾರಂಭ ಇರುತ್ತೆ, ಬಂಗಾರ ಬೇಕೇ ಬೇಕು ಅಂದ್ರೆ ನೀವು ಹಂತ ಹಂತವಾಗಿ ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ಖರೀದಿ ಮಾಡಬಹುದು. ಇದರಿಂದ ನಿಮ್ಮ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ನಿಮಗೆ ಕಡಿಮೆ ಬೆಲೆಗೆ ಸ್ವಲ್ಪ ಬಂಗಾರ ಸಿಕ್ಕಂತಾಗುತ್ತೆ ವೀಕ್ಷಕರೇ. ಇನ್ನು ಬೆಳ್ಳಿ ಬೆಲೆ ನೋಡಿದ್ರಂತೂ ನೀವು ಶಾಕ್ ಆಗೋದು ಗ್ಯಾರಂಟಿ. ಅದಕ್ಕಂದ್ರೆ ಬಂಗಾರಕ್ಕಿಂತ ಬೆಳ್ಳಿ ಡಬಲ್ ಲಾಭ ಕೊಟ್ಟಿದೆ ಹೂಡಿಕೆದಾರರಿಗೆ ಅಂತಾನೆ ಹೇಳ್ಬೋದು. ಇಳಿಕೆ ಆಗ್ತಿದ್ದ ಬೆಳ್ಳಿ ಬೆಲೆ ದಿಢೀರ್ ಅಂತ ಉಲ್ಟಾ ಹೊಡೆದಿದೆ. ಒಂದು ದಿನ 6,000 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಿದೆ. 2,25,000 ರೂಪಾಯಿಂದ 2,31,000 ರೂಪಾಯಿ ಅತ್ತ ಈಗ ಬೆಲೆ ಹೋಗಿದೆ. ಇನ್ನು ಕಳೆದ 3-4 ದಿನಗಳ ಹಿಂದೆ 2,15,000 ರೂಪಾಯಿ ಇದ್ದ ಬೆಳ್ಳಿ ಬೆಲೆ ದಿಢೀರ್ ಅಂತ ಈಗ 2,30,000 ರೂಪಾಯಿ ಆಗಿದೆ. ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ರಾಕೆಟ್ ವೇಗ ಅಂತಾನೆ ಹೇಳ್ಬೋದು. ಯಾವಾಗ ಬೆಳ್ಳಿ ಬೆಲೆ ಏರಿಕೆ ಆಗಿದೆ ಅವಾಗ ಬಂಗಾರದ ಬೆಲೆಯಲ್ಲೂ ಕೂಡ ರಾಕೆಟ್ ವೇಗ ಪಡೆದುಕೊಂಡಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೋಡಿ, ಬೆಳ್ಳಿಯಲ್ಲೂ ಕೂಡ ಯಾರಾದ್ರೂ ನೀವು ಹಣ ಹೂಡಿಕೆ ಮಾಡಿದ್ರೆ ಅಥವಾ ಬೆಳ್ಳಿಯ ಒಂದು ETFs ಗಳನ್ನ ಖರೀದಿ ಮಾಡಿದ್ರೆ ನಿಮಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ, ನಿಮಗೆ ಒಳ್ಳೆ ಒಂದು ಲಾಭ ಈಗ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಯಾರೆಲ್ಲ 2,10,000 ಇದ್ದಾಗ ಖರೀದಿ ಮಾಡಿದ್ರಲ್ಲ ಅವರೀಗ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾರಾಟ ಮಾಡ್ತಾರೆ. ಸೊ 20-25,000 ಏನ್ ಲಾಭ ಇದೆ ಮೇಲ್ಗಡೆದು ಅವರು ಅದನ್ನ ಲಾಭ ಮಾಡ್ತಾರೆ. ಸೊ ಈ ತರ ಲಾಭ ಪ್ರಮಾಣ ಜಾಸ್ತಿ ಬುಕ್ ಮಾಡಿದಾಗ ಬೆಲೆಗಳು ಇಳಿಕೆ ಆಗ್ಬಿಡುತ್ತೆ. ಸೊ ವೀಕ್ಷಕರೇ ನೋಡ್ಬೇಕು, ಈ ಬಾರಿ ಮಾರ್ಕೆಟ್ ತುಂಬಾ ವಾಲಟೈಲಿಟಿ ಇದೆ. 2 ಬಾರಿ ಬೆಲೆ ರೀಟೆಸ್ಟ್ ತಗೊಂಡಿದೆ. ಒಮ್ಮೆ ಬಾರಿ 2,10,000 ರಿಂದ 2,30,000 ತನಕ ಹೋಗಿ ಮತ್ತೆ 2,10,000 ಬಂದು ಮತ್ತೆ ಮೇಲೋಗಿ ಮತ್ತೆ ಕೆಳಗೆ ಬಂದು ಮತ್ತೆ ಈಗ ಮೇಲ್ ಹೋಗಿದೆ. ಸೊ ಈ ಬಾರಿ ಏನಾಗುತ್ತೆ ತುಂಬಾ ರೋಚಕ. ಎದಕ್ಕಂದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ನಡೀತಿದ್ದಾವೆ, ಅಮೆರಿಕನ್ ಡಾಲರ್ ಕೂಡ ವೀಕ್ ಆಗಿದೆ. ಸೊ ವೀಕ್ಷಕರೇ, ಈ ಬಾರಿ ಟ್ರೆಂಡ್ ರಿವರ್ಸ್ ಆಗುತ್ತಾ ಅಥವಾ ದೊಡ್ಡ ಮಟ್ಟದಲ್ಲಿ ಇಳಿಕೆ ಬರುತ್ತಾ ಯಾರಿಗೂ ಕೂಡ ಗೊತ್ತಿಲ್ಲ. ತಜ್ಞರು ಕೂಡ ತಂಡ ಹೊಡೆದಿದ್ದಾರೆ. ಮಾರ್ಕೆಟ್ ನೋಡಿ ಎಲ್ಲರೂ ಕೂಡ ಆಶ್ಚರ್ಯಕರ ಆಗಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಬೆಳ್ಳಿ ಮತ್ತೊಂದು ಹೊಸ ದಾಖಲೆ ಬರೆಯುತ್ತಾ, ಬಂಗಾರ ಮತ್ತೊಂದು ಹೊಸ ದಾಖಲೆ ಬರೆಯುತ್ತಾ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಖರೀದಿ ಮಾಡುವಾಗ ಜನ ತುಂಬಾ ಹುಷಾರಾಗಿರ್ಬೇಕು. ಸ್ವಲ್ಪ ದೊಡ್ಡ ಒಂದು ತಪ್ಪು ಮಾಡಿದ್ರು ಕೂಡ ನಿಮಗೆ ಸಾವಿರಾರು ರೂಪಾಯಿ ಹಣ ನಷ್ಟವಾಗುವ ಸಾಧ್ಯತೆ ಇರಿದೆ. ಮತ್ತೆ ಇನ್ನೊಂದು ಕಡೆಗೆ ಇವತ್ತು ಬೆಳ್ಳಿ ತಗೋಬೇಕಾ ಬೇಡವಾ? ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಸದ್ಯಕ್ಕೆ ಮಾರ್ಕೆಟ್ ತುಂಬಾ ಅಪ್ ಹೋಗ್ತಾ ಇದೆ. ಮಾರ್ಕೆಟ್ ಸಂಬ ವಾಲಟೈಲಿಟಿ ಇದೆ. ಸೊ ನೀವೇನಾದ್ರೂ ಹೂಡಿಕೆ ಮಾಡ್ಬೇಕಂದ್ರೆ ಸ್ವಲ್ಪ ವೇಟ್ ಮಾಡಿ ಅಥವಾ ಮಾರ್ಕೆಟ್ ಅಬ್ಸರ್ವ್ ಮಾಡ್ತೀರಿ. ನೋಡಿ, 2,31,000 ರೂಪಾಯಿ ಆನ್ಲೈನ್ ರೇಟ್ ಇದೆ. ಮಾರ್ಕೆಟ್ ಅಲ್ಲಿ 2,50,000 ರೂಪಾಯಿಂದ
2,45,000 ರೂಪಾಯಿ ತನಕ 1 kg ಬೆಳ್ಳಿ ಮಾರಾಟ ಕೂಡ ಮಾಡ್ತಿದ್ದಾರೆ. ಇತ್ತ ಬಂಗಾರದ ಬೆಲೆ ಕೂಡ ಏರಿಕೆ ಆಗಿದೆ, ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗಿದೆ. ನೋಡಿ, ಬ್ಯಾಂಕ್ ನಲ್ಲಿ ಹಣ ಇಟ್ಟಿರ್ತೀರಾ ತುಂಬಾ ಜನ, ಫಿಕ್ಸ್ ಡಿಪಾಸಿಟ್ ಅಂತ FD ಅಂತ ನಾವೇನು ಕರಿತೀವಿ, ಅದರದ್ದು ಇಂಟ್ರೆಸ್ಟ್ ರೇಟು 7%, ಲಕ್ಷಕ್ಕೆ 7,000 ರೂಪಾಯಿ ವರ್ಷಕ್ಕೆ. ಆದ್ರೆ ಬೆಳ್ಳಿ 2 ಲಕ್ಷ ರೂಪಾಯಿ ಯಾರೆಲ್ಲ ಹೋದ ವಾರ ಹೂಡಿಕೆ ಮಾಡಿದ್ರು ಅವರಿಗೆ ಇವತ್ತು 15,000 ರೂಪಾಯಿ 20,000 ರೂಪಾಯಿ ಲಾಭ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಲಾಭ ಜಾಸ್ತಿ ಇದೆ, ಅದೇ ಪ್ರಕಾರ ನಷ್ಟ ಕೂಡ ಆಗುತ್ತೆ. ಬೆಲೆ ಏನಾದ್ರೂ ಇಳಿಕೆ ಆಯಿತು ಮತ್ತೆ ಬೆಲೆ 1.5 ಲಕ್ಷ ಹೋಯ್ತು ಅಂದ್ರೆ ಯಾರೆಲ್ಲ 2 ಲಕ್ಷ ಕೊಟ್ಟಿದ್ರಲ್ಲ ಅವ್ರಿಗೆ 20, 30, 50,000 ನಷ್ಟ ಅಂತಾನೆ ಹೇಳ್ಬೋದು. ಇದೇ ಪ್ರಕಾರ ಜನವರಿ ತಿಂಗಳಲ್ಲಿ ಬೆಳ್ಳಿ ಬೆಲೆ 3,30,000 ರೂಪಾಯಿ ಆಗಿತ್ತು. ಫೆಬ್ರವರಿ ತಿಂಗಳಲ್ಲಿ ಬಂಗಾರದ ಬೆಲೆ 1,75,000 ರೂಪಾಯಿ ತನಕ ಆಗಿತ್ತು. ಆದ್ರೆ ಈಗ ಬಂಗಾರದ ಬೆಲೆ 1,50,000 ಇದೆ, ಬೆಳ್ಳಿ ಬೆಲೆ 2,45,000 ಇದೆ. ಸೊ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವಾಗ ಜನರು ತುಂಬಾ ಹುಷಾರಾಗಿರ್ಬೇಕು, ಎಚ್ಚರವಾಗಿರ್ಬೇಕು, ಮಾರ್ಕೆಟ್ ಅಬ್ಸರ್ವ್ ಮಾಡ್ತಿರ್ಬೇಕು. ಬೆಲೆಗಳು ಏರಿಕೆ ಆಗ್ತಿದ್ರೆ ಸ್ವಲ್ಪ ವೇಟ್ ಮಾಡಬೇಕು, ಬೆಲೆಗಳು ಇಳಿಕೆ ಆದಾಗ ಮಾತ್ರ ಸ್ವಲ್ಪ ಹಣವನ್ನ ಹೂಡಿಕೆ ಮಾಡಬಹುದು ವೀಕ್ಷಕರೇ. ಸೊ ಸದ್ಯಕ್ಕೆ ಮಾರ್ಕೆಟ್ ತುಂಬಾ ವೇಗವಾಗಿ ಮೇಲೆ ಹೋಗ್ತಾ ಇದೆ. ಸೊ ಮಾರ್ಕೆಟ್ ಅಬ್ಸರ್ವ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ರಿಪೋರ್ಟ್ ಕೂಡ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತೋರಿಸ್ತೇವೆ.